ಕೊರಗರು ತುಳುನಾಡಿನ ಕಾಡಿನ ಮಕ್ಕಳು, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳು. ನಮ್ಮದು ಮೂಲ ಸೌತ್ ಆಫ್ರಿಕಾ ನಮೀಬಿಯಾ ಅಂತೇಳಿ ಹೇಳ್ತಾರೆ. ನಮೀಬಿಯಾದಿಂದ ವಲಸೆ ಬಂದಿರೋದು ಯಾವುದೋ ಒಂದು 40,000 ವರ್ಷಗಳ ಹಿಂದೆ, 40,000 ವರ್ಷಗಳ ಹಿಂದೆ. ಅಲ್ಲಿಂದ ಬಂದ ನಂತರ ನಾವು ಇಲ್ಲಿ ಅಲೆಮಾರಿಗಳಾಗಿ ಇಲ್ಲಿ ಯಾರೂ ಇರಲಿಲ್ಲ. 40,000 ವರ್ಷಗಳ ಹಿಂದೆ ಬರುವಾಗ ಇಲ್ಲಿ ಯಾವೊಬ್ಬ ಮನುಷ್ಯನೇ ಇರಲಿಲ್ಲ ಮನುಷ್ಯ ಜಾತಿ. ಆ ಸಂದರ್ಭದಲ್ಲಿ ನಾವೇ ಆದಿವಾಸಿಗಳಾಗಿ ಆರಂಭದಿಂದ ಆದಿವಾಸಿಗಳಾಗಿ ಇದ್ದವರು, ಬುಡಕಟ್ಟು ಸಮುದಾಯವಾಗಿ ಆದಿವಾಸಿಗಳಾಗಿ ಅಲೆಮಾರಿಗಳಾಗಿ ಎಲ್ಲೋ ಕಾಡಲ್ಲಿ ಸುತ್ತಾಡಿಕೊಂಡು ಇದ್ದವರು. ಗುಹೆಗಳಲ್ಲಿ ಪೊಟೆರೆಗಳಲ್ಲಿ ನಮ್ಮ ವಾಸವಾಗಿ ಕಾಡನ್ನೇ ನಂಬಿ ಕಾಡಿನ ಸೊಪ್ಪು ಸದೆ ತಿಂದು ಗಿಡಮೂಲಿಕೆಗಳ ಮದ್ದು ಮಾಡಿ ಆರೋಗ್ಯ ಕಾಪಾಡುತ್ತಾ ತಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಆಚರಿಸುತ್ತಾ ಸುಖವಾಗಿದ್ದರು, ಸ್ವಚ್ಛಂದವಾಗಿ ಬದುಕುತ್ತಿದ್ರು. ಕಾಲ ಬದಲಾಯಿತು, ನಾಗರಿಕತೆ ಬೆಳೆಯಿತು. ಕೊರಗರು ಈ ನಾಗರಿಕ ಸಮಾಜ ವ್ಯವಸ್ಥೆಯ ಒಂದು ಅಂಗವಾದರು. ಸಮಾಜದ ಕಟ್ಟುಪಾಡುಗಳಿಗೆ ಬಲಿಯಾದರು. ತಮ್ಮ ಮುಗ್ಧತೆ, ಅಮಾಯಕತೆ, ಅಸಹಾಯಕತೆಯಿಂದ ಬಲಾಢ್ಯರ ಮನೆಗಳ ಜೀತದಾಳುಗಳಾದರು. ಅಜಲಿನ ಕಠೋರತೆಗೆ ತುತ್ತಾಗಿ ವಿನಾಶದ ಅಂಚಿಗೆ ತಳ್ಳಲ್ಪಟ್ಟರು. ಕೊರಗೇರ್ನ ಜೀವನ ಇಂಚೆನೆ ತಪ್ಪು ಕಂಡೆ ಮತ್ತು ತಿಂದದು ಜೀವನ ಬದುಕಂತ ಅಪ್ಪಮ್ಮೆ ನಟ್ಟಿಗೆ ಇಂಚ ಬೂರುದನೇ ಜೀವನ ಬೆಲೆಬೋದು ಜೀವನ ಮಲ್ದಿನಿ ಬೂರು ಕುರುವೆ ಕುಡುಪು ತಡಪೆ ಅವೇಟೇ ಜೀವನ ಮಲ್ದಿನಿ ಬಾರಿ ಬಂಗಯ್ಯ ಅಪ್ಪಗ ಒಂಜಿ ಪಾವು ಎಲ್ಲ ಬಾರಿ ಬಂಗ ಅವೇ ಒಂಜಿ ಈತಾರಿ ಒಂಜಿ ಪಾವು ಈತ್ ಕನತನ್ನ ಅವೇ ಐಟೇ ಬದುಕೊಂತೀನಿ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಜಾರಿಯಲ್ಲಿದ್ದ ಅಜಲು ಪದ್ಧತಿ ಕೊರಗರ ಬದುಕನ್ನ ದುರ್ಬರಗೊಳಿಸಿತು, ಮಾನಸಿಕವಾಗಿ ಕುಗ್ಗಿಸಿತು, ದೈಹಿಕವಾಗಿಯೂ ಜರ್ಜರಗೊಳಿಸಿತು. ಅಜಲಿನ ಕಠೋರತೆ ಕೊರಗರ ಆರೋಗ್ಯವನ್ನ ಕಸಿಯಿತು. ಅನಿವಾರ್ಯವಾಗಿ ಕೊರಗರು ಅನಾರೋಗ್ಯಕ್ಕೆ ತುತ್ತಾದರು. ಅಜಲು ಪದ್ಧತಿಯ ಕ್ರೌರ್ಯ ಅವರನ್ನ ವಿನಾಶದ ಅಂಚಿಗೆ ತಳ್ಳಲ್ಪಟ್ಟಿತು. ನಮ್ಮ ಸಂತತಿಗಳು ನಾಶ ಆಗ್ತಿದೆ, ಅಳಿವಿನಂಚಿನಲ್ಲಿ ಇದೆ, ಇನ್ನಷ್ಟು ಅಳಿವಿನಂಚಿಗೆ ಹೋಗ್ತಾ ಇದೆ. ಈ ಒಂದು ರೀಸನ್ ಈಗಲೂ ಕೂಡ ಕಸ ವಿಲೇವಾರಿ ಅಂತ ಹೇಳಿ ಅಥವಾ SLRM ಆಗಿರ್ಬೋದು, ಮತ್ತೊಂದು ಇನ್ನೊಂದು ಎಲ್ಲ ಕೆಲಸಗಳಿಗೂ ನಮ್ಮ ಜಾತಿಯವರಿಗೆ ಮೊದಲ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಅದೇ ಕ್ಲೀನಿಂಗ್ ಕೆಲಸ ಬಿಟ್ಟು ಕ್ಲೆರಿಕಲ್ ಪೋಸ್ಟ್ಗಳಿಗೆ ಅವುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅಲ್ಲಿ ಸಿಗುವಂಥ ಸಂಬಳಗಳು ಕಡಿಮೆ, ಅಲ್ಲಿ ಜನರ ನಮ್ಮ ಮನೆಯವರ ಅಗತ್ಯತೆಗಳನ್ನು ಪೂರೈಸೋಕೆ ಆಗ್ತಿಲ್ಲ. ಹಾಗೆಯೇ ಆರೋಗ್ಯದ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ರೀಸನ್ಗಳಿಂದಾಗಿ ನಮ್ಮ ಸಂತತಿ ಇನ್ನಷ್ಟು ಮತ್ತಷ್ಟು ಅಳಿವಿನಂಚಿಗೆ ಹೋಗ್ತಾನೆ ಇದೆ. ಶಾಪವಾಗಿದೆ ಅಪೌಷ್ಟಿಕತೆ. ನಾಗರಿಕ ಸಮಾಜದಲ್ಲೂ ಕೊರಗರಿಗೆ ಕೊಳಕು ಎತ್ತುವ ಸ್ವಚ್ಛತಾ ಕೆಲಸವನ್ನ ಮೀಸಲಿಡಲಾಯಿತು. ಪರಿಣಾಮ ಮದ್ಯ ವ್ಯಸನಕ್ಕೆ ತುತ್ತಾದ್ರು. ಅವರ ಆರೋಗ್ಯ ಕೈಕೊಟ್ಟಿತು. ಇನ್ನು ಕೊರಗ ಮಹಿಳೆಯರಲ್ಲಿ ಅಪೌಷ್ಟಿಕತೆ ಭೀಕರವಾಗಿ ಕಾಡುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಬಡತನ. ಕೊರಗರು ಮಾಡುವ ಉದ್ಯೋಗ ಅಜಲು ಪದ್ಧತಿಯಲ್ಲಿ ಅಥವಾ ಇವತ್ತು ಅಜಲು ಪದ್ಧತಿಯಿಂದ ಬೇರೆದಕ್ಕೆ ಟ್ರಾನ್ಸ್ಫರ್ ಆಗಿದೆ ಉದ್ಯೋಗ. ಆಗ ಊರಿನಲ್ಲೆಲ್ಲ ಸ್ವಚ್ಛತೆಯನ್ನು ಮಾಡ್ತಿದ್ರು. ಇವತ್ತು ಸರ್ಕಾರದ ಪಂಚಾಯತ್ಗಳಲ್ಲಿ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ಅಲ್ಲಿ ಸ್ವಚ್ಛತೆ ಕೆಲಸ ಮಾಡ್ತಿದ್ದಾರೆ. ಉದ್ಯೋಗ ಅದನ್ನು ಮಾಡಬೇಕಿದ್ರೆ ಆ ಹೆಣ ತೆಗೆಯುವಂಥದ್ದು, ಆ ಕೊಳಚೆ ಗುಂಡಿಗೆ ಇಳಿಯುವಂಥದ್ದು, ಅದ ಮೋರಿ ಕ್ಲೀನ್ ಮಾಡುವಂಥದ್ದು, ಇದಕ್ಕೆಲ್ಲ ಇಳಿಬೇಕಾದ್ರೆ ಕೊರಗರ ಅನಿವಾರ್ಯವಾಗಿ ಕುಡಿತವನ್ನು ಮಾಡಬೇಕಾಗ್ತದೆ, ಆಲ್ಕೋಹಾಲ್ ಸೇವಿಸಬೇಕು. ಆಗ ಅವರ ಆರೋಗ್ಯ ಕೆಡ್ತದೆ. ವಿಷಯ ಏನಂತ ಹೇಳಿದ್ರೆ ಕೊರಗ ಕೇವಲ ಗಂಡಸರು ಮಾತ್ರ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮಹಿಳೆಯರು ಕೂಡ ಮುನ್ಸಿಪಾಲ್ಟಿ ಕೆಲಸ ಅವರು ಕುಡಿತಾರೆ. ಅದು ಅಜಲಿನಲ್ಲಿ ಹೋಗ್ತಿದ್ದಾಗಿಂದಲೂ ಕೊರಗರಲ್ಲಿ ಸಮಪಾಲು ಎಲ್ಲದರಲ್ಲೂ ಸಮಪಾಲು, ಕುಡಿಯೋದ್ರಲ್ಲೂ ಸಮಪಾಲು, ಮಹಿಳೆಯರು ಮತ್ತು ಗಂಡಸರು. ಅದೊಂದು ಇದೆ, ಇವತ್ತಿಗೂ ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಕೆಲವು ಕಡೆಯಾದರೂ. ಸೊ ಅದು ಒಂದು ಕಾರಣ ಆಗ್ತದೆ. ಮತ್ತೊಂದು ಅವರು ಕೊರಗರು ಹುಷಾರು ತಪ್ಪಿದರೆ ಬೇಗನೆ ಮದ್ದು ಮಾಡೋದಿಲ್ಲ. ಅದು ಮಾಮೂಲಿ ಅಂತೇಳಿ ಬಿಟ್ಬಿಡ್ತಾರೆ.
ಇವತ್ತು ಹುಷಾರಿಲ್ಲದ್ರೆ ಅದು ನಾಳೆ, ಅದರ ಗೋಷ್ಠಿಯೇ ಇಲ್ಲ. ಅವರು ಕುಡಿತದಿಂದ ಆರೋಗ್ಯ ಕೆಟ್ಟಿರ್ತದೆ, ಆರೋಗ್ಯಕ್ಕೆ ಮದ್ದು ಮಾಡಿರುವುದಿಲ್ಲ, ಡೆತ್ ಪ್ರಮಾಣ ಜಾಸ್ತಿ ಆಗಿರ್ತದೆ. ಬಡತನದ ಬೇಗೆಯಿಂದ ಕೊರಗರು ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಇತ್ತೀಚೆಗೆ ಕೊರಗರನ್ನು ಕ್ಯಾನ್ಸರ್, ಕಿಡ್ನಿ, ಲಿವರ್ ವೈಫಲ್ಯಗಳಂತ ಮಾರಣಾಂತಿಕ ಕಾಯಿಲೆಗಳೂ ಕಾಡುತ್ತಿವೆ. ಇನ್ನು ಕೊರಗ ಮಹಿಳೆಯರನ್ನು ಕಾಡುವ ಸಿಕಲ್ ಸೆಲ್ ಅನೇಮಿಯಾ ಅವರ ಪ್ರಾಣಕ್ಕೆ ಕುತ್ತಾಗುತ್ತಿದೆ. ಹಿಂದೆಲ್ಲ ಕೊರಗರೆಂದ್ರೆ ಸರ್ವ ರೋಗಗಳ ವಿನಾಶಕರು ಅಂತ ಭಾವಿಸಲಾಗುತ್ತಿತ್ತು. ಅವರ ಬಳಿ ಎಲ್ಲಾ ರೋಗಗಳಿಗೂ ಔಷಧಿ ಇರುತ್ತಿತ್ತು. ಎಂಥ ರೋಗಗಳನ್ನು ಸಹಿಸಬಲ್ಲ ಗಟ್ಟಿಗರಾಗಿದ್ರು. ಆದರೆ ಕಾಲಚಕ್ರ ಬದಲಾದಂತೆ ಕಾಡಿನಿಂದ ನಾಡಿಗೆ ಬಂದ ಕೊರಗರಲ್ಲಿ ಆ ಶಕ್ತಿಯೇ ಮಾಯವಾಯಿತು. ಕೊರಗರ ದೇಹವು ರೋಗಗಳ ಗೂಡಾದವು. ರೋಗಗಳಿಗೆ ಮದ್ದು ಮಾಡುವ ಶಕ್ತಿ ಇಲ್ಲದೆ, ಸದ್ದಿಲ್ಲದೆ ಅವರ ಸಂತತಿಯೇ ವಿನಾಶದ ಅಂಚಿಗೆ ತಳ್ಳಲ್ಪಟ್ಟಿರುವುದು ಈ ಸರ್ಕಾರಿ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ.